ರಾಮ ಮಂದಿರವನ್ನು ಬಾಂಬ್ ಬಿಟ್ಟು ಉಡಾಯಿಸಬೇಕು ಅಂತ ದಾವಣಗೆರೆಯ ಹರಿಹರದಿಂದ ಪಾಕಿಸ್ತಾನಕ್ಕೆ ವಾಟ್ಸ್ಆಪ್ನಲ್ಲಿ ಆಡಿಯೋ ಮೆಸೇಜ್ ಹೋಗ್ತಾ ಇತ್ತಂತೆ. ರಾಮ ಮಂದಿರಕ್ಕೆ ಬಾಂಬ್ ಬಿಟ್ಟು ಉಡಾಯಿಸಬೇಕು ನಾನು ಅಂತ ಹರಿಹರ ಪೊಲೀಸರು ಹಾಗೆ ಆಡಿಯೋ ಮೆಸೇಜ್ ಕಳಿಸ್ತಾ ಇದ್ದ ಈ ಹುಡುಗ ಸುಹೇಲ್ ಅನ್ನೋನ್ನ ಅರೆಸ್ಟ್ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ಕುಳಿತಂತ ಭಯೋತ್ಪಾದಕರ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದದ್ದಕ್ಕೆ ಬೇಡವಾದಷ್ಟು ಸಾಕ್ಷಿಗಳು ಸಿಕ್ಕಿದಾವೆ. ಇವನಿಂದ ಸುಹೇಲ್ ಅಂತ ಹರಿಹರದಲ್ಲಿದ್ದ, ಪೇಂಟಿಂಗ್ ಕೆಲಸ ಮಾಡ್ಕೊಂಡಿದ್ದೀನಿ ಅಂತಿದ್ದ ಇವನು. ಹರಿಹರದ ಹತ್ರ ಬನ್ನಿಕೋಡು ಅನ್ನುವ ಗ್ರಾಮದಲ್ಲಿದ್ದ. ಆ ಕಡೆಯಿಂದ ದುಡಿಯಕ್ಕೆ ಬಂದಿರ್ತಾರಲ್ಲ ಅವ್ರ ಜೊತೆಗೆ ಇವನು ಇದ್ನಂತೆ. ನಿರಂತರ ಕಮ್ಯುನಿಕೇಶನ್ ಇದ್ದುದು ಪಾಕಿಸ್ತಾನದಲ್ಲಿ ಕುಳಿತಂತಹ ಭಯೋತ್ಪಾದಕನೊಬ್ಬನ ಜೊತೆಗೆ. ತುಮಕೂರು ಪೊಲೀಸರು ಮತ್ತು ದಾವಣಗೆರೆ ಪೊಲೀಸರು ನಡೆಸಿರುವ ಜಂಟಿ ಕಾರ್ಯಾಚರಣೆಯಲ್ಲಿ ಸುಹೇಲ್ ಅರೆಸ್ಟ್ ಆಗಿದ್ದಾನೆ. ಅವರಿಗೆ ಮಾಹಿತಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಇಂದ ಬಂದಿತ್ತು. ಅಂದ್ರೆ ಈ ತರದ ಮೆಸೇಜ್ಗಳ ಪಾಸ್ ಆದಾಗ ಕಣ್ಣಿಟ್ಕೊಂಡು ಕೂತಿರ್ತಾರೆ. ಒಂದು ಅವರಿಗೆ ಮಾಹಿತಿ ಬಂತು, ಸ್ಟೇಟ್ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ರು, ಇಂಥ ಲೊಕೇಶನ್ ನಲ್ಲಿ ಕುಳಿತಿರುವ ಒಬ್ಬ ಅಲ್ಲಿ ಟಚ್ ನಲ್ಲಿದ್ದಾನೆ ನೋಡಿ ಪಾಕಿಸ್ತಾನದ ಟೆರರಿಸ್ಟ್ ಜೊತೆಗೆ ಅಂತ. ನಿನ್ನೆ ಈತನನ್ನು ಅರೆಸ್ಟ್ ಮಾಡಿ ತುಮಕೂರಿಗೆ ಕರ್ಕೊಂಡು ಬಂದಿದ್ದಾರೆ. ತುಮಕೂರಿನಲ್ಲಿ ಜಮೀರ್ ಖಾನ್ ಅನ್ನುವಂಥ ಇನ್ನೊಬ್ಬ ಅರೆಸ್ಟ್ ಆಗಿದ್ದ, ಅಲ್ಲಾ ಭಕ್ಷ ಅನ್ನುವಂಥ ಮತ್ತೊಬ್ಬ ಅರೆಸ್ಟ್ ಆಗಿದ್ದ. 3 ಜನರದ್ದು ಒಂದು ಟೀಮ್ ಆಗಿತ್ತು ಅಷ್ಟೇ. ಇದು ಜಮೀರ್ ಖಾನ್ ಮತ್ತು ಅಲ್ಲಾ ಭಕ್ಷ ಜೊತೆಗೆ ಸುಹೇಲು 3 ಜನರದ್ದು ಒಂದು ಟೀಮ್ ಆಗಿತ್ತು. 15 ದಿವಸದ ಹಿಂದೆ ಬಂದಿದ್ದ ಇವನು ಹರಿಹರಕ್ಕೆ. ಸುಹೇಲ್ ಉತ್ತರ ಪ್ರದೇಶದ ಸಹರಾನ್ಪುರ ಜಿಲ್ಲೆಯ ಲಖನೌತಿ ಅನ್ನುವ ಊರಿನವನು. ಅಲ್ಲಿಂದ ಕೆಲಸ ಮಾಡ್ಕೊಂಡಿರೋದಕ್ಕೆ ಅಂತ ಬಂದಿದ್ದ. ಇವನಿಗೆ ಸೋಷಿಯಲ್ ಮೀಡಿಯಾದ ಮೂಲಕ ಪಾಕಿಸ್ತಾನದ ಭಯೋತ್ಪಾದಕನೊಬ್ಬ ಟಚ್ಗೆ ಬಂದಿದ್ದ ಅಂತ. ರಾಣಾ ಅಂತ ಆತನ ಹೆಸರು. ಪಾಕಿಸ್ತಾನದ ಭಯೋತ್ಪಾದಕ ಟಚ್ಗೆ ಬಂದಿದ್ದ. ಉರ್ದು ಮಿಶ್ರಿತ ಹಿಂದಿಯಲ್ಲಿ ಇವನು ಕಳಿಸಿರುವಂತ ಆಡಿಯೋ ರೆಕಾರ್ಡಿಂಗ್ಗಳು, ಕೆಲವು ವೆಪನ್ಗಳ ಫೋಟೋಗಳು ಅದೆಲ್ಲ ಸಿಕ್ಕಿದ್ದಾವೆ. ಇದೊಂದು ಸಿಂಡಿಕೇಟ್ ತಯಾರಾಗ್ತಾ ಇತ್ತು. ರಾಣಾ ಇವನು ಕಳಿಸಿದ್ದು ನಾನು ಹೆಂಗಾರು ಮಾಡಿ ಅಯೋಧ್ಯೆಯ ರಾಮ ಮಂದಿರವನ್ನು ಬ್ಲಾಸ್ಟ್ ಮಾಡಬೇಕು ಅಂತ ಆಡಿಯೋ ಸಂದೇಶ ಇವನು ಕಳಿಸಿದ್ದ. FIR ನಲ್ಲಿ ಆ ವಿಷಯ ಬಂದಿದೆ. ಈತನ ಮೊಬೈಲ್ ಜಪ್ತಿ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ.